ಹೆಲೋ ಫ್ರೆಂಡ್ಸ್, ನಮಸ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತಹ ಈ ಮಹಿಳೆಯ ಹೆಸರು ಧನಸೂರಿ ಅನಸೂಯ ಅಲಿಯಾಸ್ ಸೀತಕ್ಕ. ಪ್ರಸ್ತುತ ತೆಲಂಗಾಣ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರ ಸಚಿವ ಸಂಪುಟದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಗಳ ಸಚಿವೆಯಾಗಿದ್ದಾರೆ. ಇವತ್ತು ನಾವು ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರನ್ನ ಬಿಟ್ಟು ಮಂತ್ರಿ ಆಗಿರುವಂತಹ ಅನಸೂಯ ಸೀತಕ್ಕ ಅವರನ್ನ ವರದಿ ಮಾಡಲಿಕ್ಕೆ ವಿಶೇಷವಾದಂತಹ ಕಾರಣ ಏನಂದ್ರೆ, ಅವರು ಮಾಜಿ ನಕ್ಸಲೈಟ್. ಅಂದ್ರೆ ಇದಕ್ಕಿಂತ ಮುಂಚೆ ರಾಜಕೀಯ ಜೀವನಕ್ಕೆ ಬರ್ಲಿಕ್ಕಿಂತ ಮುಂಚೆ ಅವರು ನಕ್ಸಲೈಟ್ ಆಗಿದ್ದಂಥವ್ರು. ನಂತರದ ದಿನಗಳಲ್ಲಿ ರಾಜಕೀಯಕ್ಕೆ ಬಂದಿದ್ದು ಜನಸೇವೆಯನ್ನ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಬಹುತೇಕರು ಸಾಮಾಜಿಕ ಜಾಲತಾಣವನ್ನ ಯೂಸ್ ಮಾಡ್ತಿದ್ರೆ, ಇನ್ಸ್ಟಾಗ್ರಾಮ್ ರೀಲ್ಸ್, ಲೈಕ್ ವಾಟ್ಸ್ಆಪ್ ಸ್ಟೇಟಸ್, ಇಲ್ಲೆಲ್ಲ ಇವ್ರನ್ನ ಅಂದ್ರೆ ಇವರು ಪ್ರತಿಜ್ಞಾವಿಧಿಯ ಸ್ವೀಕರಿಸುವಂತಹ ವಿಡಿಯೋವನ್ನ ನೀವು ನೋಡೇ ಇರ್ತೀರಾ. ಅಂದ್ರೆ ಆ ಕ್ರೌಡ್ ಜನರ ಕ್ರೌಡ್ ನಡುವೆ ಇವರು ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸ್ತಾರೆ. ರಾಜ್ಯಪಾಲರಾಗಿದ್ದಂತ ತಮಿಳ್ಸೈ ಸುಂದರರಾಜನ್ ಅವರು 3 ಸಲ ಹೇಳಿದ್ರು ಕೂಡ ಅನೇನೇನು ಅಂತ ಹೇಳಿದ್ರು ಕೂಡ ಅವರಿಗೆ ಸ್ಟೇಜ್ ಅಕ್ಕಪಕ್ಕದಲ್ಲೇ ಇದ್ರು ಕೂಡ ಕೇಳಿಸೋದಿಲ್ಲ. ತದನಂತರದಲ್ಲಿ ರಾಜ್ಯಪಾಲರು ತಗೊಳ್ಳಿ ಅಂತ ಹೇಳಿದ ಬಳಿಕನೇ ಅವರು ತಮ್ಮ ಪ್ರತಿಜ್ಞಾವಿಧಿಯನ್ನ ತಗೊಂತಾರೆ. ಅಂದ್ರೆ ಅಷ್ಟು ಜನರು ಚೀರಾಟ ಕಿರ್ಚಾಟ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಇವರು ಜನರ ನಡುವೆ ಬೆಳೆದು ಬಂದಂತವ್ರು, ಅಷ್ಟೇ ಪಾಪ್ಯುಲರ್ ಆಗಿರುವಂತ ವ್ಯಕ್ತಿ ಅನಸೂಯ ಸೀತಕ್ಕ. ಇವತ್ತಿನ ಈ ವರದಿಯಲ್ಲಿ ನಾವು ನಮ್ಮ ಸಮಾಜ ನಾವು ಗುರುತಿಸ್ತೀವಲ್ಲ, ಟೆರರಿಸ್ಟ್ಗಳು, ನಕ್ಸಲೈಟ್ಸ್ಗಳು, ಇವರೆಲ್ಲ ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿರ್ತಾರೆ, ದೇಶವನ್ನ ಹಾಳು ಮಾಡಕ್ಕಿರ್ತಾರೆ ಅಂತವರು ಕೂಡ ಆ ಸಿದ್ಧಾಂತವನ್ನ ಬಿಟ್ಟು ರಾಜಕೀಯಕ್ಕೆ ಬಂದು ಜನರ ಸೇವೆಯನ್ನ ಹೇಳ್ಬೋದು, ಅವರ ಸಿದ್ಧಾಂತಗಳನ್ನ ಜನರ ಮುಂದೆ ಇಡಬಹುದು ಅನ್ಲಿಕ್ಕೆ ಅನಸೂಯ ಸೀತಕ್ಕ ಅವರು ಒಂದೊಳ್ಳೆ ಉದಾಹರಣೆ. ಇವತ್ತಿನ ವರದಿಯಲ್ಲಿ ನಾವು ಅನಸೂಯ ಸೀತಕ್ಕ ಇವರ ಬಗ್ಗೆ ತಿಳಿತಾ ಹೋಗೋಣ. ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಈ ಆಬ್ಜೆಕ್ಟಿವ್ ನ್ಯೂಸ್ ಚಾನಲ್ಗೆ ಭೇಟಿ ನೀಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮಲ್ಲಿ ಬಹುತೇಕರು ಏನ್ ಮಾಡ್ತೀರಾ, ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತೀರಾ, ವಿಡಿಯೋಗಳನ್ನ ನೋಡ್ತೀರಾ, ಆದರೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗಲ್ಲ. ಸಬ್ಸ್ಕ್ರೈಬ್ ಮಾಡಿದ್ರೆ ಅದರ ಅಮೌಂಟ್ ಏನಾದರೂ ಕಟ್ ಆಗುತ್ತಾ ಅಂತ, ಆ ರೀತಿ ಯಾವುದು ಕೂಡ ಇಲ್ಲ. ನೀವು ಫ್ರೀಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವೇನನ್ನು ಕಳ್ಕೊಳ್ಳೋದಿಲ್ಲ, ನಮಗೆ ಬೆಂಬಲ ನೀಡಿದಾಗುತ್ತೆ. ಅನಸೂಯ ಸೀತಕ್ಕ ಅವರು ಹುಟ್ಟಿದ್ದು 1970 ಜುಲೈ 9ರಂದು ಅಖಂಡಾದ ಆಂಧ್ರವಾಗಿದ್ದಂಥ ಜಗನ್ಪೇಟ್ನಲ್ಲಿ ಇವರ ಜನನ ಆಯಿತು. ಇವರು ತಮ್ಮ 14ನೇ ವಯಸ್ಸಿಗೆ ಜನಶಕ್ತಿ ನಕ್ಸಲ್ ಪಡೆಯನ್ನ ಸೇರಿದ್ರು. ನಂತರದಲ್ಲಿ ಅದೇ ನಕ್ಸಲ್ ಪಡೆಯ ಅನೇಕ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ನೋವುಗಳನ್ನು ಕೂಡ ಅನುಭವಿಸಿದ್ರು. ತದನಂತರದಲ್ಲಿ ಸೀತಕ್ಕ ಅವರು 1997ರಲ್ಲಿ ಶಸ್ತ್ರತ್ಯಾಗ ಮಾಡುವ ಮೂಲಕ ಪೊಲೀಸರ ಎದುರಿಗೆ ಶರಣಾಗ್ತಾರೆ. ಇವರು ಪೊಲೀಸರ ಎದುರು ಶರಣಾದ ನಂತರ ಅನೇಕ ವರ್ಷಗಳ ಕಾಲ ಕಾನೂನು ವ್ಯಾಸಂಗವನ್ನ ಮಾಡಿ ಕಾನೂನು ಪದವಿಯನ್ನು ಸಹ ಸ್ವೀಕರಿಸ್ತಾರೆ. ಇವರು ಅಧಿಕೃತವಾಗಿ 2004ರಲ್ಲಿ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ತಾರೆ. ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ದು ತೆಲುಗು ದೇಶಂ ಎನ್ನುವಂಥ ಪಕ್ಷದಿಂದ. ತೆಲುಗು ದೇಶಂ ಪಕ್ಷದಿಂದ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸ್ತಾರೆ 2004ರಲ್ಲಿ. 2004ರ ಮೊದಲ ಚೊಚ್ಚಲ ಚುನಾವಣೆ ಅಂದ್ರೆ ಮುಲಗು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. ಅಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸ್ತಾರೆ, ಅಲ್ಲೂ ಕೂಡ ಸೋಲ್ತಾರೆ. ನಂತರದಲ್ಲಿ 2009ರಲ್ಲಿ ಅದೇ ಕ್ಷೇತ್ರ ಮುಲುಗು ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿ ಮತ್ತೆ ಅನಸೂಯ ಸೀತಕ್ಕ ಅವರು ಗೆಲ್ತಾರೆ. 2014ರಲ್ಲಿ ಅದೇ ಕ್ಷೇತ್ರದಿಂದ ತುಂಬಾ ಹೀನಾಯವಾಗಿ ಸೋತಂತಹ ಸೀತಕ್ಕ ಮತ್ತೆ 2017ರಲ್ಲಿ ರೇವಂತ್ ರೆಡ್ಡಿ ಅವರನ್ನ ಕರ್ಕೊಂಡು ತೆಲುಗು ದೇಶಂ ಪಾರ್ಟಿಯನ್ನ ಬಿಟ್ಟು ಹೊರಗೆ ಬರ್ತಾರೆ. ತೆಲುಗು ದೇಶಂ ಪಾರ್ಟಿಯನ್ನ ಬಿಡ್ಲಿಕ್ಕೆ ಚಂದ್ರಬಾಬು ನಾಯ್ಡು ಅವರ ಒಂದಷ್ಟು ನಿರ್ಧಾರಗಳು ಹಾಗೂ ಸೀತಕ್ಕ ಅವರು ಇದ್ದಂಥ ಒಂದಷ್ಟು ವೈಮನಸ್ಸಿನಿಂದಾಗಿ TDPಯನ್ನ ಬಿಟ್ಟು ಬರ್ತಾರೆ. ಇದಾದ ಬಳಿಕ 2017ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಹ ಸೇರ್ತಾರೆ ರೇವಂತ್ ರೆಡ್ಡಿ ಮತ್ತು ಅನಸೂಯ ಸೀತಕ್ಕ. ಇದಾದ ಬಳಿಕ 2018ರ ಚುನಾವಣೆ ಮತ್ತು 2023ರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಅದೇ ಕ್ಷೇತ್ರದಿಂದ ಗೆಲ್ತಾರೆ. ರೇವಂತ್ ರೆಡ್ಡಿ ಅವರು ಇವರ ಜೊತೆ ಇದ್ದಂಥ ಕಾರಣಕ್ಕಾಗಿ ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವರು ತುಂಬಾ ಜನಪ್ರಿಯ ನಾಯಕಿ ಅಂತಾನೂ ಕೂಡ ಹೌದು. ಸ್ನೇಹಿತರೆ, ನಾನು ಈ ವರದಿಯನ್ನು ಮಾಡಲಿಕ್ಕೆ ವಿಶೇಷವಾದಂಥ ಕಾರಣ ಏನಂದರೆ, ನಾನು ಸುಮ್ಮನೆ ಆಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಸ್ಕ್ರೋಲ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಅನಸೂಯ ಸೀತಕ್ಕ ಅವರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವಂಥ ಒಂದು ರೀಲ್ ಕಣ್ಣಿಗೆ ಬಿತ್ತು. ಅದನ್ನು ನಿಮಗೆ ಪ್ಲೇ ಮಾಡ್ತೀನಿ, ನಂತರದಲ್ಲಿ ಮುಂದೆ ಮಾತಾಡೋಣ. సీతక్క గారు
నిర్మితమైన భారత రాజ్యాంగం పట్ల నిజమైన విశ్వాసం, విధేయత చూపుతానని, భారతదేశ సార్వభౌమాధికారాన్ని, సమగ్రతను కాపాడుతానని, తెలంగాణ రాష్ట్ర మంత్రిగా నా కర్తవ్యాలను శ్రద్ధతో, అంతఃకరణ శుద్ధితో నిర్వహిస్తానని, భయం గాని, పక్షపాతం గాని, రాగద్వేషాలు గాని లేకుండా రాజ్యాంగాన్ని, శాసనాలను అనుసరించి ప్రజలందరికీ న్యాయం చేకూరుస్తానని పవిత్ర హృదయంతో ప్రతిజ్ఞ చేస్తున్నాను. ಸ್ನೇಹಿತರೆ, ಲಿಟ್ರಲಿ ಹೇಳ್ಬೇಕಂದ್ರೆ ಈ ರೀಲ್ಸ್ ನೋಡಿದ ಬಳಿಕ ನನಗೆ ಮೈಯೆಲ್ಲ ಗೂಸ್ ಬಂಪ್ಸ್ ಅಂದ್ರೆ ಮೈ ರೋಮಾಂಚನ ಅಂತ ಹೇಳ್ತಾರಲ್ಲ, ಪುಳಕಗೊಳ್ಳೋದು, ರೋಮಾಂಚನಗೊಳ್ಳೋದು, ಅದೇ ರೀತಿನೇ ಫೀಲ್ ಆಯಿತು. ಯಾಕಂದ್ರೆ ನಾವು ಇತಿಹಾಸದಿಂದ ಎಲ್ಲ ಓದಿದೀವಿ. ಅಶೋಕ ಮಹಾರಾಜ ಕಳಿಂಗ ಯುದ್ಧದ ನಂತರ ಯುದ್ಧವನ್ನ ತ್ಯಜಿಸಿ ಶಾಂತಿಯ ಹಾದಿಯನ್ನ ಹಿಡಿದ, ಶಾಂತಿಯನ್ನ ಜಗತ್ತಿನೆಲ್ಲೆಡೆ ಪಸರಿಸ್ತ ಅಂತ. ವಾಲ್ಮೀಕಿ ಮಹರ್ಷಿಗಳು ಜಗತ್ತಿನ ಸರ್ವಶ್ರೇಷ್ಠ ಕೃತಿ ಅಂತ ನಾವು ಗುರುತಿಸುವಂತ ರಾಮಾಯಣವನ್ನ ಬರೆದಂತ ವಾಲ್ಮೀಕಿ ಮಹರ್ಷಿಗಳು ಬೇಟೆಗಾರರಾಗಿದ್ದಂಥವ್ರ ನಂತರದಲ್ಲಿ ಪರಿವರ್ತನೆಗೊಂಡು ರಾಮಾಯಣ ಕೃತಿಯನ್ನ ರಚಿಸಿದ್ರು. ಸೈನಿಕರಾಗಿದ್ದಂಥ ತಿಮ್ಮಪ್ಪ ನಾಯಕ ನಂತರದಲ್ಲಿ ಕನಕದಾಸರಾಗಿ ಬದಲಾಗಿ ರಾಗಿ ತಂದಿರ ಭಿಕ್ಷೆಗೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತೇಳಿ ಸಾಕಷ್ಟು ಕೀರ್ತನೆಗಳನ್ನ ನಮ್ಮ ಸಮಾಜಕ್ಕೆ ಕೊಟ್ರು. ಅಂದ್ರೆ ಇದೇನ್ ತೋರಿಸುತ್ತೆ ಅಂತಂದ್ರೆ, ತಾವು ಇದ್ದಂಥ ದುರ್ಮಾರ್ಗವನ್ನ ತೊರೆದು ಸನ್ಮಾರ್ಗದಲ್ಲಿ ಸಾಗಿದ್ರೆ ಜನರು ಯಾರೇ ಆದ್ರೂ ಕೂಡ ಅವರನ್ನ ಪುರಸ್ಕರಿಸ್ತಾರಂತ. ಬದಲಾವಣೆ ಇದು ಜಗದ ನಿಯಮ ಅನ್ಲಿಕ್ಕೆ ಅನಸೂಯ ಸೀತಕ್ ಅವರು ಒಂದೊಳ್ಳೆ ಉದಾಹರಣೆ. ಇವರ ವರದಿ ನಿಮ್ಗೆ ಅಂದ್ರೆ ಇವರ ಇನ್ಸ್ಪಿರೇಷನ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ನಾನು ಇನ್ನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.